ತುಮಕೂರಿನಲ್ಲೇ ಯುವತಿಯ ಹತ್ಯೆಗೆ ಸ್ಕೆಚ್ ಹಾಕಿದ್ದ ಭಗ್ನ ಪ್ರೇಮಿ. ಅಂಕೋಲಾದ ಹೆಬ್ಬುಳ ಗ್ರಾಮದಿಂದ ಬಾಂಬ್ ತಂದಿದ್ದ ನಾಗೇಂದ್ರ. ಹೆಬ್ಬುಳ ಗ್ರಾಮದಿಂದ ನಾಡ ಬಾಂಬ್ ತಂದಿದ್ದ ನಾಗೇಂದ್ರ. ಮನೆಯಿಂದ ಒಂದು ಬ್ಯಾಗ್ ಹಿಡಿದು ಹೊರಟಿದ್ದ ನಾಗೇಂದ್ರ. ಬಳಿಕ ಹೋಟೆಲ್ನಲ್ಲಿ ಪಾರ್ಸಲ್ ಅನ್ನು ತೆಗೆದುಕೊಂಡು ಬಸ್ ನಿಲ್ದಾಣಕ್ಕೆ ಬಂದಿದ್ದ. ನೋಡಿ, ತುಮಕೂರಿನಲ್ಲೇ ಯುವತಿಯನ್ನ ಹತ್ಯೆ ಮಾಡಬೇಕು ಅಂತೇಳಿ ಸ್ಕೆಚ್ ಅನ್ನ ಹಾಕೊಂಡಿದ್ದ ಈ ಪಾಗಲ್ ಪ್ರೇಮಿ ನಾಗೇಂದ್ರ. ಅಂಕೋಲಾದಿಂದ ಆ ಮನೆಯಿಂದ ಹೊರಟಿದ್ದಂತಹ ಮೃತ ನಾಗೇಂದ್ರ ಆ ಒಂದು ಬ್ಯಾಗ್ ಅನ್ನ ಹಿಡಿದುಕೊಂಡು ಹೊರಟಿದ್ದ ಮನೆಯಿಂದ. ನಾಗೇಂದ್ರ ಬ್ಯಾಗ್ ಅನ್ನ ತೆಗೆದುಕೊಂಡು ಅದಾದ ಬಳಿಕ ಒಂದು ಹೋಟೆಲ್ಗೆ ಹೋಗಿ ಆ ಹೋಟೆಲ್ನಲ್ಲಿ ಪಾರ್ಸಲ್ ಅನ್ನ ತೆಗೆದುಕೊಂಡು ಬರ್ತಾನೆ ಬಸ್ ನಿಲ್ದಾಣಕ್ಕೆ. ಅಲ್ಲಿಂದ ಹೆಬ್ಬುಳ ಗ್ರಾಮದಿಂದ ನಾಡ ಬಾಂಬ್ ಅನ್ನ ತೆಗೆದುಕೊಂಡು ಬರ್ತಾನೆ ನಾಗೇಂದ್ರ. ಮನೆಯಿಂದ ಒಂದು ಬ್ಯಾಗ್ ಹಾಕೊಂಡು ಬರ್ತಾನೆ. ಹೆಬ್ಬುಳದಿಂದ ನಾಡ ಬಾಂಬ್ಗಳನ್ನ 3 ತೆಗೆದುಕೊಂಡು ಬರ್ತಾನೆ. ಇತ್ತ ಹೋಟೆಲ್ಗೆ ಹೋಗಿ ಪಾರ್ಸಲ್ ಅನ್ನು ತೆಗೆದುಕೊಂಡು ಬಸ್ ನಿಲ್ದಾಣಕ್ಕೆ ಬರ್ತಾನೆ. ಸದ್ಯ ರಮ್ಯಾ ಅನ್ನೋ ಆಕೆಯನ್ನ ಪ್ರೀತಿಸ್ತಾ ಇದ್ದ ನಾಗೇಂದ್ರ ಕೂಡ, ಹಾಗೆ ರಮ್ಯಾ ಕೂಡ ಪ್ರೀತಿಸ್ತಾ ಇದ್ರು. ಹಾಗೆ ಇವರ ಒಂದು ಪ್ರೇಮ ಪ್ರಸಂಗವನ್ನ ತಮ್ಮ ಫ್ಯಾಮಿಲಿಗಳ ಮುಂದೆ ಬಿಚ್ಚಿಟ್ಟಾಗ ಅವರು ಕೂಡ ಮದುವೆಗೆ ಅಂತ ಕೂಡ ಒಪ್ಕೊಂಡಿದ್ರು. ಆದ್ರೆ ಈ ಮಧ್ಯೆ ರಮ್ಯಾಗೆ ಅದೇನಾಯ್ತೋ ಏನೋ ಗೊತ್ತಿಲ್ಲ, ಬೇಡ ನಮ್ಗೆ ಈ ಮದುವೆ, ಈ ಸಂಬಂಧ ಬೇಡ ಅಂತ ಹೇಳಿ ಒಂದಷ್ಟು ಮಾತುಗಳು, ಜಗಳಗಳು ಇವರ ನಡುವೆ ನಡೆದಿದೆ. ಆಗ ಈ ಪಾಗಲ್ ಪ್ರೇಮಿ ನಾಗೇಂದ್ರ ತೆಗೆದುಕೊಂಡಿರುವಂತಹ ನಿರ್ಧಾರ ಇದು. ತಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕು, ಜೊತೆಗೆ ತನ್ನವಳನ್ನು ಸಾಯಿಸಬೇಕು ಅನ್ನೋಂಥ ಒಂದು ಮೈಂಡ್ ಸೆಟ್ಗೆ ಬಂದು ಈ ಒಂದು ಕೃತ್ಯವನ್ನ ಎಸಗಿರೋದು ನಾಗೇಂದ್ರ. ನನಗೆ ನೀನು ಸಿಗದಿದ್ದ ಮೇಲೆ ಯಾರಿಗೂ ನೀನು ಸಿಗಬಾರದು ಅಂತ ಹೇಳಿ ಆಕೆಯನ್ನ ಬೆಂಗಳೂರಿನಿಂದಲೇ ಕಿಡ್ನಾಪ್ ಮಾಡಿಕೊಂಡು, ಅಂದ್ರೆ ಆಕೆ ಬರಲ್ಲ ಅಂತಂದ್ರೂ ಕೂಡ ನೀನು ಬರಲೇಬೇಕು ಅಂತ ಹಠ ಮಾಡಿ ಆಕೆಯನ್ನ ಬಾಡಿಗೆ ಕಾರ್ನಲ್ಲಿ ಕೂಡಿಸ್ಕೊಂಡು ತುಮಕೂರಿನಲ್ಲೇ ಹತ್ಯೆ ಮಾಡಬೇಕು ಅಂತ ಸ್ಕೆಚ್ ಅನ್ನ ಹಾಕೊಂಡಿದ್ದ ಈ ಪಾಗಲ್ ಪ್ರೇಮಿ ನಾಗೇಂದ್ರ. ಅಂತೂ ಇಂತೂ ಸಿರಾಬಳಿ ಬರ್ತಾ ಇದ್ದಂತೆ ಒಂದಷ್ಟು, ಅಂದ್ರೆ ಇವರ ದಾರಿ ಏನು ಬೆಂಗಳೂರಿನಿಂದ ತುಮಕೂರು ಸಿರಾ ಹೋಗೋವರೆಗೂ ಕೂಡ ಅಲ್ಲೂ ಇಲ್ಲೂ ಮಾತಿನ ಚಕಮಕಿಗಳ ನಡೆದಿದೆ. ಜೊತೆಗೆ ತನ್ನ ಕೈಯಲ್ಲಿದ್ದಂತಹ ಚಾಕುವನ್ನ ತೆಗೆದು ರಮ್ಯಾಳ ಎಡಗೈಗೆ ಜೊತೆಗೆ ತಲೆಗೆ ಒಂದು ಸ್ವಲ್ಪ ಚಾಕುವಿಂದ ಇರಿದಿದ್ದಾನೆ. ಅವರ ನಡುವೆ ಜಗಳಗಳಾಗ್ತಾನೆ ಇತ್ತು. ಸೆಂಟ್ರಲ್ಲಿ ದಾರಿ ಉದ್ದಕ್ಕೂ ಜಗಳಗಳಾಗ್ತಾನೆ ಇತ್ತು. ಕೊನೆಗೆ ಯಾವಾಗ ಈತ ಈ ನಾಡ ಬಾಂಬನ್ನು ತೆಗೆದು ಸ್ಫೋಟಿಸೋಕೆ ಹೋಗ್ತಾನೆ, ಅಂದ್ರೆ ನಾನು ಸಾಯ್ಬೇಕು ನೀನು ಸಾಯ್ಬೇಕು, ಇಬ್ರು ಕೂಡ ಉಳಿಯೋದು ಬೇಡ ಅಂತ ಹೇಳಿ ಯಾವಾಗ ಈ ನಿರ್ಧಾರಗಳನ್ನು ತೆಗೆದುಕೊಳ್ತಾನೆ ಪಾಗಲ್ ಪ್ರೇಮಿ ನಾಗೇಂದ್ರ, ರಮ್ಯಾಳಿಗೆ ಆಲ್ರೆಡಿ ಗಾಯವನ್ನ ಮಾಡಿರ್ತಾನೆ, ಚುಚ್ಚಿರ್ತಾನೆ, ಎರೆದಿರ್ತಾನೆ. ಇದಾದ ನಂತರ ಈ ಸಿರಾ ಬಳಿ ಏಕಾಏಕಿ ಡ್ರೈವರ್ ಮತ್ತೆ ಗಾಯಾಳು ರಮ್ಯಾ ಇಬ್ರು ಕೂಡ ಈಚೆ ಹೊರಬೀಳ್ತಾರೆ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಗೌಡ. ಎಸ್ ಅಜಯ್, ಹೋಟೆಲ್ನಲ್ಲಿ ಪಾರ್ಸಲ್ ಅನ್ನ ತೆಗೆದುಕೊಂಡು ಬರ್ತಾರೆ, ಮನೆಯಿಂದ ಒಂದು ಬ್ಯಾಗ್ ಕೂಡ ತಗ್ಲಾಕೊಂಡ್ ಬರ್ತಾರೆ. ಆದ್ರೆ 3 ನಾಡ ಬಾಂಬ್ಗಳಲ್ಲಿ ಒಂದನ್ನ ಸ್ಫೋಟಿಸ್ಕೊಳ್ತಾರೆ. ಈ ಬಾಂಬ್ ಬಹುಮುಖ್ಯವಾಗಿ ಎಲ್ಲಿ ಸಿಕ್ತು, ಹೇಗ್ ತಗೊಂಡು ಬಂದ್ರು, ಯಾಕೆ ಈ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಂಡ್ರು ಈ ನಾಗೇಂದ್ರ, ಅಪ್ಡೇಟ್ ಕೊಡಿ. ಕೊಂಡಿದ್ದಂತ ನಾಗೇಂದ್ರ ಏನಿದೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿದ್ದಾಪುರ ಪೊಲೀಸರು ಕೂಡ ಪ್ರಾಥಮಿಕ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಡಿಐಜಿ ಆಗಿರುವಂತಹ ಗಿರೀಶ್ ಕೂಡ ಸಾಕಷ್ಟು ಈ ಒಂದು ಪ್ರಕರಣದ ಒಂದು ಇಂಚಿಂಚು ಮಾಹಿತಿಯನ್ನು ಕೂಡ ಪಡೆಯೋದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಕೆಲವೊಂದಷ್ಟು ಸಿಸಿಟಿವಿಗಳನ್ನ ವಶಕ್ಕೆ ಪಡೆಯುವಂತ ಕೆಲಸಗಳು ಕೂಡ ಆಗಿದೆ. ಯಾವಾಗ ನಿನ್ನೆ ಬೆಳಗ್ಗೆ ಅಂದ್ರೆ ಶನಿವಾರ ಬೆಳಗ್ಗೆ 6 ಗಂಟೆ ಸುಮಾರಿಗೆ ಸಿದ್ದಾಪುರದ ಒಂದು ಭೈರಸಂದ್ರ ಏನಿದೆ ಆ ಒಂದು ಏರಿಯಾದಲ್ಲಿ ಇದೇ ರಮ್ಯಾ ಕೂಡ ವಾಸವಾಗಿರ್ತಾಳೆ. ಅಲ್ಲಿ ಬಾಡಿಗೆ ಮನೆಯಲ್ಲಿ ಕೂಡ ಇದ್ದಂತ ಸಂದರ್ಭದಲ್ಲಿ ಆತ ನೇರವಾಗಿ ಆಕೆಯ ಮನೆಗೆ ಹೋಗ್ತಾನೆ. ಹೋಗದಂತ ಸಂದರ್ಭದಲ್ಲಿ ಕೂಡ ಅಲ್ಲಿ ಮನೆಯ ಬಗ್ಗೆ ಅಲ್ಲಿ ಆಕೆಗೆ ಕರೆ ಮಾಡುವಂತ ಕೆಲಸವನ್ನ ಮಾಡ್ತಾನೆ. ಅದಾದ ನಂತರವಾಗಿ ಆಕೆ
ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತ ಮನೆಯಿಂದ ನೇರವಾಗಿ ಕಾರಿಡಾರ್ಗೆ ಬಂದು ಅಲ್ಲಿಂದ ಕೀಯನ್ನ ಎಸಿತಾರೆ. ಅಲ್ಲಿ ಕೀಯನ್ನ ಎತ್ಕೊಂಡಂತ ಆತ ನೇರವಾಗಿ ಗೇಟ್ ನ ಒಂದು ಬೀಗವನ್ನ ತೆಗೆದುಕೊಂಡು ನೇರವಾಗಿ ಆಕೆಯ ಫಸ್ಟ್ ಫ್ಲೋರ್ ಬಾಡಿಗೆ ಮನೆಗೆ ಹೋಗ್ತಾನೆ. ಅಲ್ಲಿ ಮಾತುಕತೆ ಆಗುತ್ತೆ, ಸಾಕಷ್ಟು ಗಲಾಟೆಗಳು ಕೂಡ ಆಗುತ್ತೆ. ಅದಾದ ನಂತರವಾಗಿ ಈತ ಸಾಕಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡ್ ಬಂದಿರ್ತಾನೆ, ಒಂದು ಚಾಕು ಕೂಡ ತಗೊಂಡಿರ್ತಾನೆ. ಅದೇ ರೀತಿಯಾಗಿ 3 ನಾಡ ಬಾಂಬ್ಗಳನ್ನು ಕೂಡ ತೆಗೆದುಕೊಂಡು ಬ್ಯಾಗ್ ನಲ್ಲೇ ಹೋಗಿರ್ತಾನೆ. ಯಾವಾಗ ಆಕೆ ಅಲ್ಲಿದ್ದಂತ ಸಂದರ್ಭದಲ್ಲಿ ಆಕೆ ಸ್ನೇಹಿತ ಕೂಡ ಸಾಕಷ್ಟು ಆತನಿಗೆ ಕನ್ವಿನ್ಸ್ ಮಾಡೋಕೆ ಮುಂದಾಗ್ತಾರೆ. ಆದ್ರೆ ಆತ ನೇರವಾಗಿ ಚಾಕುನ ತೆಗೆದು ಆ ಸ್ನೇಹಿತೆಗೆ ಎದುರಿಸ್ತಾನೆ. ಅದಾದ ನಂತರ ಆಕೆಯನ್ನ ರಮ್ಯನ ಬಲವಂತವಾಗಿ ಒಂದು ಕ್ಯಾಬ್ ಅನ್ನ ಬುಕ್ ಮಾಡ್ಕೊಂಡು ಅಲ್ಲಿಂದ ನೇರವಾಗಿ ಕ್ಯಾಬ್ ಗೆ ಬಂದು ಅಲ್ಲಿಂದ ಸಿಟಿ ಎಲ್ಲ ರೌಂಡ್ಸ್ ಅನ್ನ ಹಾಕ್ತಾನೆ. ಅದಾದ ನಂತರವಾಗಿ ತುಮಕೂರ ಬಳಿ ಇರುವಂತ ಶಿರದ ಹತ್ರ ಹೋಗ್ತಾನೆ. ಅಲ್ಲಿ ಕೂದು ಹೋದಂತ ಸಂದರ್ಭದಲ್ಲಿ 11:30 12 ಗಂಟೆವರೆಗೂ ಕೂಡ ಈ ಒಂದು ಕೆಲಸ ಆಗುತ್ತೆ. ಅದಾದ ನಂತರ 1 ಗಂಟೆ ಸುಮಾರಿಗೆ ಒಂದು ರಮ್ಯಾಳ ಸ್ನೇಹಿತೆ ಏನಿದ್ದಾಳೆ ಆಕೆ ನೇರವಾಗಿ ಸಿದ್ದಾಪುರ ಪೊಲೀಸ್ ಠಾಣೆಗೆ ಹೋಗಿ ಒಂದು ದೂರನ್ನ ಕೊಡ್ತಾಳೆ. ಈ ರೀತಿಯಾಗಿ ನನ್ನ ಸ್ನೇಹಿತ ರಮ್ಯಾನ ಆಕೆಯ ಲವರ್ ನಾಗೇಂದ್ರ ಕಿಡ್ನಾಪ್ ಅನ್ನ ಮಾಡ್ಕೊಂಡಿದ್ದಾನೆ, ಈಗ ಕರ್ಕೊಂಡು ಹೋಗಿದ್ದಾರೆ, ಚಾಕು ಕೂಡ ಇತ್ತು ಅಂತ ಹೇಳಿ ಒಂದು ದೂರನ್ನು ಕೂಡ ಕೊಡ್ತಾರೆ. ಯಾವಾಗ ಪೊಲೀಸ್ನವರು ಈ ವಿಚಾರ ಗೊತ್ತಾಗುತ್ತೆ ಇಮಿಡಿಯೇಟ್ ಆಗಿ ಒಂದು ಪ್ರಕರಣವನ್ನ ದಾಖಲಿಸ್ಕೊಂತಾರೆ. ಅದಾದ ನಂತರವಾಗಿ ಆ ಕಾರ್ ನಂಬರ್ ಕೂಡ ಪಡ್ಕೊಂಡಿರ್ತಾರೆ. ಆ ಕಾರ್ನ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ನೇರವಾಗಿ ಊಬರ್ ಸಂಸ್ಥೆ ಏನಿದೆ ಅದಕ್ಕೆ ಒಂದು ಸಂಪರ್ಕ ಮಾಡುವಂತ ಕೆಲಸವನ್ನ ಪೊಲೀಸ್ನವರು ಮಾಡ್ತಾರೆ. ಅದಾದ ನಂತರವಾಗಿ ಚಾಲಕನ ಒಂದು ಮಾಹಿತಿಯನ್ನು ಪಡ್ಕೊಂತಾರೆ. ಚಾಲಕನ ಹೆಸರು ಪ್ರವೀಣ್ ಅಂತ, ಜೊತೆಗೆ ಆತನ ಮೊಬೈಲ್ ನಂಬರ್ ಕೂಡ ಪೊಲೀಸ್ನವರು ಪಡ್ಕೊಂಡು ನಂತರ ನೇರವಾಗಿ ಪ್ರವೀಣ್ಗೆ ಕರೆಯನ್ನ ಮಾಡುವಂತ ಕೆಲಸ ಮಾಡ್ತಾರೆ. ಜೊತೆಗೆ ಆತನಿಗೆ ಹೇಳಿರ್ತಾರೆ ಈ ರೀತಿಯಾಗಿ ಕಿಡ್ನಾಪ್ ಮಾಡ್ಕೊಂಡು ಆತ ಕರ್ಕೊಂಡು ಹೋಗ್ತಾ ಇದ್ರೆ ನೀನು ಎಲ್ಲೇ ಇದ್ರು ಕೂಡ ಇಮಿಡಿಯೇಟ್ ಆಗಿ ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗ್ಬೇಕು, ಅಲ್ಲಿ ಹೋಗಿ ಕಾರನ್ನ ನಿಲ್ಸು ಅಂತ ಹೇಳಿ ಪೊಲೀಸರು ಹೇಳ್ದಂತ ಸಂದರ್ಭದಲ್ಲಿ ಕೂಡ ಪ್ರವೀಣ್ ಸಾಕಷ್ಟು ಅಂದ್ರೆ ಚಾಲಕ ಗಾಬರಿಗೊಳಗಾಗ್ತಾರೆ. ಹೀಗಾಗಿ ಅಲ್ಲೇ ಇದ್ದಂತ ನಾಗೇಂದ್ರಗೆ ಎಲ್ಲಾ ವಿಚಾರ ಗೊತ್ತಾಗುತ್ತೆ. ಅಂದ್ರೆ ನಾನು ಕಿಡ್ನಾಪ್ ಮಾಡಿರುವಂತ ವಿಚಾರಗಳು ಕೂಡ ಪೊಲೀಸರಿಗೆ ಗೊತ್ತಾಗಿದೆ ಅಂತ ಗೊತ್ತಾಯಿದ ತಕ್ಷಣ ಇಮಿಡಿಯೇಟ್ ಆಗಿ ಆತನ ಬಳಿ ಇದ್ದಂತ ಚಾಕುನ ತೆಗೆದು ರಮ್ಯಾ ಒಂದು ತಲೆಗೆ ಹಾಗೂ ಬೆರಳುಗಳಿಗೆ ಹರಿತವಾದಂತಹ ಚಾಕುನಿಂದ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾನೆ. ಯಾವಾಗ ಈ ಒಂದು ವಿಚಾರ ಗೊತ್ತಾದ್ರೆ ಇಮಿಡಿಯೇಟ್ ಆಗಿ ಕಾರನ್ನ ಸೈಡ್ಗೆ ನಿಲ್ಲಿಸ್ತಾನೆ ಪ್ರವೀಣ್ ಚಾಲಕ. ನೇರವಾಗಿ ಆತನನ್ನ ಬಿಡಿಸಿ ವಾಪಸ್ ಈಚೆ ಕರ್ಕೊಂಡ್ ಬರ್ತಾನೆ. ಅದಾದ ನಂತರವಾಗಿ ಆತ ಯಾವಾಗ ನಾಗೇಂದ್ರ ಈಚೆ ಹೋಗ್ತಾಳೆ ಅದಾದ್ಮೇಲೆ ಆತನಿಗೆ ಗೊತ್ತಾಗುತ್ತೆ, ಈಗ ಪೊಲೀಸ್ನವ್ರು ಬರ್ತಾರೆ, ಈತ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ, ಜೊತೆಗೆ ಚಾಲಕ ಇಲ್ಲಿಂದ ಹುಡುಗಿನ ಬಲವಂತವಾಗಿ ಎಳ್ಕೊಂಡು ಹೋಗ್ಬಿಟ್ಟಿದ್ದಾನೆ ಅಂತ ಹೇಳಿ ಗೊತ್ತಾಗುತ್ತೆ. ನೇರವಾಗಿ ಆತನ ಬಳಿ ಇದ್ದಂತ 3 ನಾಡ ಬಾಂಬ್ ಏನಿದೆ ಅದರಲ್ಲಿ ಅಲ್ಲಿರುವಂತ ರಮ್ಯ ಕೂಡ ಹೇಳಿರ್ತಾರೆ ಆತನ ಬಳಿ ಬಾಂಬ್ ಇದೆ ಅಂತ ಹೇಳಿದಾಗ ಆತನ ಬಳಿ ಇದ್ದಂತ 1 ಬಾಂಬನ್ನ ತೆಗೆದುಬಿಟ್ಟು ರೋಡ್ ಸೈಡ್ ಎಸಿತಾನೆ. ಅದೇ ರೀತಿಯಾಗಿ 2 ಬಾಂಬನ್ನ ಇಟ್ಕೊಂಡಿದ್ದಂತ ನಾಗೇಂದ್ರ ಅಲ್ಲೇ ಸ್ಫೋಟವನ್ನ ಮಾಡ್ಕೊಂಡು ಆತ್ಮಹತ್ಯೆನ ಮಾಡ್ಕೊಂತಾನೆ. ಈಗ ಪ್ರಾಥಮಿಕವಾಗಿ ಯಾವಾಗ ಈ ಒಂದು ವಿಚಾರ ಗೊತ್ತಾಗುತ್ತೋ ಪೊಲೀಸರು ಇಮಿಡಿಯೇಟ್ ಆಗಿ ಒಂದು ನಂಬರ್ ಟ್ರೇಸ್ ಮಾಡ್ಕೊಂಡು ಲೊಕೇಶನ್ ಗೆ ಹೋಗ್ತಾರೆ. ಇಮಿಡಿಯೇಟ್ ಆಗಿ ಅಲ್ಲಿ ಸ್ಫೋಟ ಆಗಿರುವಂತ ಮರಣೋತ್ತರ ಪರೀಕ್ಷೆಗಾಗಿ ನಾಗೇಂದ್ರನ ಬಾಡಿ ಸಹ ಈ ತುಮಕೂರಿನ ಜಿಲ್ಲಾಸ್ಪತ್ರೆಗೆ ಹೋಗಿದೆ. ಅಲ್ಲಿ ಮರಣೋತ್ತರ ಪರೀಕ್ಷೆ ಮಾಡಿ ಈಗಾಗಲೇ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂತ ಪ್ರಕ್ರಿಯೆ ಕೂಡ ಆಗ್ತಾ ಇದೆ. ಇದ್ರ ಇನ್ನೊಂದು ಜೊತೆಗೆ ಇಲ್ಲಿ ರಮ್ಯಾಗೆ ಸಾಕಷ್ಟು ಒಂದು ಹರಿತವಾದಂತ ಹಲ್ಲೆ ಆದಂತ ಸಂದರ್ಭದಲ್ಲಿ ಕೂಡ ಆಕೆಯನ್ನು ಕೂಡ ತುಮಕೂರಿನ ಒಂದು ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಕೂಡ ಒಂದು ಟ್ರೀಟ್ಮೆಂಟ್ ಕೊಡಿಸುವಂತ ಕೆಲಸಗಳು ಕೂಡ ಆಗಿದೆ. ಇನ್ನೇನು ಕೆಲವೇ ಹೊತ್ತಲ್ಲ ಆಕೆಯನ್ನು ಕೂಡ ಡಿಸ್ಚಾರ್ಜ್ ಮಾಡುವಂತ ಕೆಲಸಗಳು ಕೂಡ ಆಗುತ್ತೆ. ಇಲ್ಲಿ ಮತ್ತೊಂದು ವಿಚಾರ ಅಂತಂದ್ರೆ ಈ ನಾಗೇಂದ್ರನ್ಗೆ ಹೇಗೆ ನಾಡ ಬಾಂಬ್ ಸಿಕ್ತು, ಒಂದು ವೇಳೆ ಆತನೇ ಒಂದು ತಯಾರಿಕೆಯನ್ನ ಮಾಡ್ಕೊಂಡು ತಂದಿದ್ನ ಅಥವಾ ಬೇರೆಯವರು ತಯಾರಿಕೆ ಮಾಡಿದಂತ ವಸ್ತುನ ಅಂದ್ರೆ ಈ ನಾಡ ಬಾಂಬನ್ನ ಅವರ ಒಂದು ತುಮಕೂರಿನ ಭಾಗದಲ್ಲಿ ಎಲ್ಲಾದ್ರೂ ಅದು ತಯಾರಿಕೆ ಮಾಡುವಂತವ್ರ ಬಳಿ ಈತ ಪರ್ಚೇಸ್ ಅನ್ನ ಮಾಡದ ಈ ಎಲ್ಲಾ ವಿಚಾರಗಳು ಕೂಡ ಗೊತ್ತಾಗಬೇಕಾಗುತ್ತೆ. ಆದ್ರೆ ಈತನೇ ಆತ್ಮಹತ್ಯೆ ಮಾಡ್ಕೊಂಡಿರೋದ್ರಿಂದಾಗಿ ಈಗ ಆ ಒಂದು ನಾಡ ಬಾಂಬ್ ಪತ್ತೆ ಈಗ ಸಾಕಷ್ಟು ಕಷ್ಟ ಆಗುತ್ತೆ ಪೊಲೀಸರಿಗೂ ಕೂಡ. ಹೀಗಾಗಿ ತುಮಕೂರು ಹಾಗೂ ಅಕ್ಕಪಕ್ಕದ ಕೆಲವೊಂದಷ್ಟು ಹೊರವಲಯದಲ್ಲಿ ನಾಡ ಬಾಂಬ್ ತಯಾರಿಕೆ ಮಾಡುವಂತ ಕೆಲವೊಂದಷ್ಟು ಜನಗಳು ಯಾರಾದ್ರೂ ಇದಾರ, ಅವರ ಬಳಿ ಈತ ಏನಾದ್ರು ಖರೀದಿನ ಮಾಡಿದ್ನ, ಈ ಎಲ್ಲಾ ವಿಚಾರಗಳು ಕೂಡ ಪೊಲೀಸರು ತನಿಖೆನ ಮಾಡ್ಬೇಕಾಗುತ್ತೆ. ಹೀಗಾಗಿ ಈ ಒಂದು ಘಟನೆ ತುಮಕೂರಿನಲ್ಲಿ ನಡೆದಿರೋದ್ರಿಂದ ಸಿದ್ದಾಪುರ ಪೊಲೀಸ್ನವರು ಕೂಡ ಪ್ರಾಥಮಿಕ ತನಿಖೆಯನ್ನ ಮಾಡಿ ಈಗಾಗಲೇ ಸಂಪೂರ್ಣ ವರದಿಯನ್ನ ತುಮಕೂರು ಪೊಲೀಸರಿಗೆ ಕೊಡುವಂತ ಕೆಲಸಗಳು ಕೂಡ ಆಗ್ತಾರೆ. ಹೀಗಾಗಿ ಈ ಒಂದು ಕೇಸ್ ಸಿದ್ದಾಪುರದಿಂದ ಆಲ್ಮೋಸ್ಟ್ ಒಂದು ಘಟನೆ ನಡೆದಿದ್ದಂತ ತುಮಕೂರು ಭಾಗದಲ್ಲಿ ಏನಿದೆ ಅಲ್ಲಿಗೆ ಟ್ರಾನ್ಸ್ಫರ್ ಆಗುವಂತ ಎಲ್ಲ ಸಾಧ್ಯತೆ ಇದೆ. ಜೊತೆಗೆ ಅದಕ್ಕೆ ಬೇಕಾಗಿದ್ದಂತ ಸಿದ್ಧತೆನ ಒಂದ್ ಕಡೆ ಪೊಲೀಸರು ಮಾಡ್ಕೊಂತಿದ್ದಾರೆ. ಇಂಚರ ಅಜಯ್, ಮತ್ತೊಂದು ಪ್ರಶ್ನೆ ಅಂತಂದ್ರೆ ಇವರಿಬ್ರು ಕೂಡ ಪ್ರೀತಿ ಮಾಡ್ತಾ ಇರೋದನ್ನ ಮನೆಯಲ್ಲಿ ಹೇಳಿದ್ರು ಅನ್ನೋ ವಿಚಾರಗಳು ಗೊತ್ತಾಗ್ತಾ ಇದೆ. ಹೇಳಿದ್ಮೇಲೂ ಮದುವೆಗೆ ಅಂತ ಮಾತುಕತೆ ಆದ್ಮೇಲೂ ಯಾಕೆ ಈ ರೀತಿ ನಿರ್ಧಾರವನ್ನ ತೆಗೆದುಕೊಂಡ್ರು? ಸೆಂಟ್ರಲ್ ಏನೋ ರಮ್ಯಾ ನನಗ್ ಬೇಡ ಇಷ್ಟ ಇಲ್ಲ ಅನ್ನೋ ಮಾತೇನೋ ಕೇಳ್ಪಟ್ಟಿರದೆ. ಸೊ ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡೋದಾದ್ರೆ ಖಂಡಿತ ಇಲ್ಲಿ ಮೇಲ್ನೋಟಕ್ಕೆ ರಮ್ಯಾ ಹಾಗೂ ನಾಗೇಂದ್ರ ಏನಿದ್ರೆ ಹಲವು ವರ್ಷಗಳಿಂದ ಪ್ರೀತಿಯನ್ನ ಮಾಡ್ತಾ ಇದ್ರು. ಇದೇ ವಿಚಾರವಾಗಿ ಅವರ ಕುಟುಂಬಸ್ಥರಲ್ಲೂ ಕೂಡ ಮಾತುಕತೆಯನ್ನ ನಡೆಸಿದಂತ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ಈ ಒಂದು ಮದ್ವೆಗೆ ಒಪ್ಕೊಂಡಿಲ್ಲ ಅನ್ನೋದು ಕೂಡ
ಮಾಹಿತಿ ಸಿಗ್ತಾ ಇದೆ. ಆದ್ರೆ ಈ ನಾಗೇಂದ್ರ ಏನಿದ್ದಾನೆ ಸಾಕಷ್ಟು ಆಕೆಯನ್ನ ಹಚ್ಕೊಂಡಿದ್ದಾನೆ. ನಂತರವಾಗಿ ಆಕೆಗೆ ಸಾಕಷ್ಟು ಫೋರ್ಸ್ ಅಂತ ಮಾಡಿದಂತ ಸಂದರ್ಭದಲ್ಲೂ ಕೂಡ ಆಕೆ ನೇರವಾಗಿ ಹೇಳ್ತಾಳೆ, ನಮ್ಮನೇಲಿ ಕೂಡ ಯಾರು ಕೂಡ ಒಪ್ಕೊಂಡಿಲ್ಲ, ಹೀಗಾಗಿ ಈ ಮದ್ವೆನ ನಾನು ಆಗೋದಿಲ್ಲ ಅಂತ ನೇರವಾಗಿ ನಾಗೇಂದ್ರನ್ಗೆ ಹೇಳ್ತಾರೆ. ಇದಾದ ನಂತರವಾಗಿ ಸಾಕಷ್ಟು ಗಲಾಟೆಗಳು ಆಗಿರುತ್ತೆ ಇಬ್ರು ಮಧ್ಯದಲ್ಲಿ ಕೂಡ. ಆತ ಕೂಡ ಸಾಕಷ್ಟು ಕನ್ವಿನ್ಸ್ ಮಾಡುವಂತ ಕೆಲಸವನ್ನು ಕೂಡ ರಮ್ಯಾಗೆ ಮಾಡ್ತಾನೆ. ಆದ್ರೆ ರಮ್ಯಾ ಕೂಡ ಯಾವುದೇ ಕಾರಣಕ್ಕೂ ಮದ್ವೆ ಆಗೋದೇ ಇಲ್ಲ ಅಂತ ಹೇಳಿ ನೇರವಾಗಿ ಹೇಳಿರ್ತಾಳೆ. ಹೀಗಾಗಿ ಆಕೆ ಯಾರಿಗೂ ಕೂಡ ಸಿಗ್ಬಾರ್ದು, ಮದ್ವೆ ಆದ್ರೆ ನನ್ನ ಜೊತೆ ಮಾತ್ರ ಆಗ್ಬೇಕು, ಈಕೆ ಯಾರನ್ನೂ ಕೂಡ ಮದ್ವೆ ಆಗ್ಬಾರ್ದು ಅಂತ ಒಂದು ಡಿಸೈಡ್ ಅನ್ನ ಮಾಡ್ಕೊಂಡಿರ್ತಾನೆ. ಅದೇ ರೀತಿಯಾಗಿ ಈಕೆಯನ್ನ ಒಂದು ವೇಳೆ ಬಿಟ್ರೆ ಬೇರೆಯವ್ರನ್ನ ಮದ್ವೆ ಆಗ್ತಾರೆ, ಅಥವಾ ಅವರ ಫ್ಯಾಮಿಲಿ ಬಲವಂತಗಾದ್ರೂ ಬೇರೆಯವ್ರನ್ನ ಮದ್ವೆ ಆಗಿ ಹೋಗ್ತಾಳೆ ಅನ್ನುವಂತ ಸಾಕಷ್ಟು ಈತನಿಗೆ ಪ್ರಶ್ನೆ ಕಾಡ್ತಾ ಇತ್ತು. ಹೀಗಾಗಿ ಆಕೆ ಯಾರಿಗೂ ಸಿಗ್ಬಾರ್ದು ಅಂತ ಡಿಸೈಡ್ ಅನ್ನ ಮಾಡ್ತಾನೆ. ಅದೇ ರೀತಿಯಾಗಿ 3 ನಾಡ ಬಾಂಬು ಸೇರಿದಂತ ಒಂದು ಚಾಕುವನ್ನು ತೆಗೆದುಕೊಂಡು ಈ ಒಂದು ಕೊಲೆಯನ್ನ ಮಾಡ್ಲೇಬೇಕು ಅಂತ ಹೇಳಿ ಉದ್ದೇಶಪೂರ್ವಕವಾಗಿ ಆಕೆಯನ್ನ ಸಾಯಿಸೋದಕ್ಕೆ ಪ್ಲಾನ್ ಅನ್ನ ಮಾಡಿದ್ದ. ಹೀಗಾಗಿ ಈ ಎಲ್ಲ ಪ್ಲಾನ್ ಅಂತೆ ನಿನ್ನೆ ಆಗಿರುವಂತ ಘಟನೆ ಇದು. ಹೀಗಾಗಿ ಒಂದ್ ಕಡೆ ಪೋಷಕರು ಕೂಡ ಆಕೆ ಆಸ್ಪತ್ರೆಯಿಂದ ಈಗಾಗಲೇ ಅನುಕೂಲ ಆಗಿ, ಅಂದ್ರೆ ಅವರ ಒಂದು ಊರಿಗೆ ಕರ್ಕೊಂಡು ಹೋಗುವಂತ ಕೆಲಸವನ್ನ ಮಾಡಿದ್ರೆ ಆಕೆಯನ್ನು ಕೂಡ ಡಿಸ್ಚಾರ್ಜ್ ಮಾಡಲಾಗಿದೆ. ಜೊತೆಗೆ ಈತನ ಮರಣೋತ್ತರ ಪರೀಕ್ಷೆಯನ್ನ ಮಾಡಬೇಕಾಗಿದ್ದಂತ ಒಂದ್ ಕಡೆ ಪೊಲೀಸರು ಕೂಡ ಆತನನ್ನ ಮರಣೋತ್ತರ ಪರೀಕ್ಷೆಯನ್ನ ಮುಗಿಸಿ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂತ ಪ್ರಕ್ರಿಯೆ ಕೂಡ ಮುಂದಾಗಿದೆ. ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈಕೆ ಬೇರೆಯವ್ರನ್ನ ಯಾರನ್ನೂ ಕೂಡ ಮದ್ವೆ ಆಗ್ಬಾರ್ದು, ನನ್ನನ್ನೇ ಆಗ್ಬೇಕು ಅಂತ. ಯಾವಾಗ ಆಕೆ ಒಪ್ಕೊಳ್ಳೋದಕ್ಕೆ ಆಗೋದಿಲ್ವೋ, ಆಕೆ ನೇರವಾಗಿ ಆಗೋದಿಲ್ಲ ಮದ್ವೆನ ಅಂತ ಹೇಳಿದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಕೃತ್ಯವನ್ನ ಎಸಗಿರೋದು ಕೂಡ ಪ್ರಾಥಮಿಕ ತನಿಖೆ ಪೊಲೀಸರಿಗೆ ಗೊತ್ತಾಗಿದೆ. ಹೀಗಾಗಿ ಪೋಷಕರಿಂದನೂ ಕೂಡ ಸಾಕಷ್ಟು ಮಾಹಿತಿಯನ್ನ ಪಡಿಬೇಕಾಗುತ್ತೆ. ಯಾಕಂದ್ರೆ ಅವರು ಆಗುವಂತ ಹಿಂದೆ ಆಗಿದಂತ ಘಟನೆ ಬಗ್ಗೆ ಅವರು ಕೂಡ ಸ್ಟೇಟ್ಮೆಂಟ್ ಅನ್ನು ಕೊಡಬೇಕಾಗುತ್ತೆ. ಹೀಗಾಗಿ ತುಮಕೂರಿನ ಪೊಲೀಸರು ಕೂಡ ತನಿಖೆನ ಮುಂದುವರಿಸಿದ್ದಾರೆ. ಇಂಚರ ಅಜಯ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಥ್ಯಾಂಕ್ ಯು. ನೋಡಿ, 2 ಬಾಂಬ್ಗಳನ್ನ ನಿಷ್ಕ್ರಿಯಗೊಳಿಸಿದ್ದಾರೆ ಪೊಲೀಸರು. ಸದ್ಯ ಈ ಪಾಗಲ್ ಪ್ರೇಮಿ ನಾಗೇಂದ್ರ ತೆಗೆದುಕೊಂಡಿರುವಂತಹ ನಿರ್ಧಾರ ಇದು. ಕಾರು ಸ್ಫೋಟಿಸಿಕೊಂಡು ಪಾಗಲ್ ಪ್ರೇಮಿ ಸುಸೈಡ್ ಕೇಸ್ಗೆ ಸಂಬಂಧಪಟ್ಟಂತೆ ಸದ್ಯ ತುಮಕೂರು ಪೊಲೀಸರಿಂದ ಯುವತಿಯ ವಿಚಾರಣೆ ನಡೀತಾ ಇದೆ. ಸದ್ಯ ತುಮಕೂರು ಪೊಲೀಸರ ವಶದಲ್ಲಿರುವಂತಹ ಯುವತಿ ರಮ್ಯಾ. ಚಿಕಿತ್ಸೆ ಬಳಿಕ ಯುವತಿಯನ್ನ ವಶಕ್ಕೆ ಪಡೆದಿರುವ ಪೊಲೀಸರು ಯುವತಿಯಿಂದ ಘಟನೆಯ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಿದ್ದಾರೆ ಪೊಲೀಸರು. ಯುವತಿ ಹಿನ್ನೆಲೆ, ಪಾಗಲ್ ಪ್ರೇಮಿ ನಾಗೇಂದ್ರನ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಿಕೊಳ್ತಿದ್ದಾರೆ. ಬೆಳಗ್ಗೆಯಿಂದ ನಿರಂತರವಾಗಿ ರಮ್ಯಾಳನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು. ಇಂತಹ ಕೃತ್ಯವೆಸಗಲು ಮುಖ್ಯ ಕಾರಣವೇನು? ಮದುವೆಗೆ ನಿಮ್ಮ ಮನೆಯಲ್ಲಿ ನೀವು ಒಪ್ಪಿಸಿದ ನಂತರ ಮತ್ತೆ ಮದುವೆ ಆಗೋದು ಬೇಡ ಅಂತ ಯಾಕೆ ನಿರ್ಧಾರವನ್ನು ತೆಗೆದುಕೊಂಡ್ರಿ? ನಾಗೇಂದ್ರ ಈ ರೀತಿ ಮಾಡೋದಕ್ಕೆ ಕಾರಣ ಏನು? ನಿಮ್ಮ ನಡುವೆ ಯಾವ ವಿಚಾರವಾಗಿ ಜಗಳ ಆಗಿತ್ತು? ಹೀಗೆ ಹಲವಾರು ಪ್ರಶ್ನೆಗಳನ್ನ ತುಮಕೂರು ಪೊಲೀಸರು ಸದ್ಯ ರಮ್ಯಾಳ ಮುಂದಿಟ್ಟಿದ್ದಾರೆ. ಒಂದೊಂದಾಗಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಯಾವ ರೀತಿ ಪಾಗಲ್ ಪ್ರೇಮಿ ನಾಗೇಂದ್ರ ಇದ್ದ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ತುಮಕೂರಿನ ಪೊಲೀಸರು.